ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಆಕ್ಚುಲಿ 4 to 5 days ಆಯಿತು ನಾನು ವಿಡಿಯೋ ಶೂಟ್ ಮಾಡಿರಲಿಲ್ಲ, ಬರೀ ರಿಲ್ಯಾಕ್ಸ್ ಮಾಡ್ತಿದ್ದೆ. ಆ್ಯಂಡ್ ಇವತ್ತು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಔಟ್ಫಿಟ್ ತುಂಬಾ ಬೇಸಿಕ್ ಆಗಿ ಇಟ್ಕೊಂಡಿದ್ದೀನಿ. ಈವನ್ ಆಕ್ಸೆಸರೀಸು ಅಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ನಂದು. ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ತುಂಬ ಆಸೆ ಇತ್ತು ನಾನು ಗ್ಲಾಸಸ್ನ ವೇರ್ ಮಾಡಬೇಕು ಅಂತ ಅಂದ್ಬಿಟ್ಟು, ಬಟ್ ಆಗಲಿಲ್ಲ. ಕೆಲವ್ರನ್ನ ಅಬ್ಸರ್ವ್ ಮಾಡಿದಿರಾ, ಫ್ರೇಮ್ಸ್ ಹಾಕೊಂಡಿದ ತಕ್ಷಣ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದು ತರಿಸ್ಕೊಂಡ್ಬಿಟ್ಟೆ. ಇದು ಹಸ್ಲರ್ Z ಫ್ರೇಮ್ ಲೆನ್ಸ್ ಕಾರ್ಟಿಂದ ತರಿಸ್ಕೊಂಡಿದ್ದು ನಾನು. ಇದರಲ್ಲಿ 6 ಡಿಫ್ರೆಂಟ್ ಕಲರ್ಸ್ ಇತ್ತು, ಬಟ್ ನಾನು ತಗೊಂಡಿದ್ದು ರೆಡ್. ಎಸ್, ತುಂಬ ಬೋಲ್ಡ್ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ಇಟ್ ಈಸ್ ವೇರಬಲ್. ತುಂಬಾನೇ ಲೈಟ್ ವೆಯ್ಟ್, ನಮ್ಮ ಫೇಸ್ ಮೇಲೆ ಒಂದು ಸ್ವಲ್ಪನೂ ಹೆವಿ ಅಂತ ಅನ್ಸೋದೇ ಇಲ್ಲ. ನೋಡಿದ್ರ ಇನ್ಸ್ಟೆಂಟ್ ಆಗಿ ವೈಬ್ನೇ ಚೇಂಜ್ ಮಾಡ್ಬಿಡ್ತು. ಏನು ಎಫರ್ಟ್ ಇಲ್ದೇನೆ ಔಟ್ಫಿಟ್ ಕೂಡ ಪಾಪ್ ಆಗ್ತಿದೆ. ಆ್ಯಂಡ್ ತುಂಬಾನೇ ಕಂಫರ್ಟಬಲ್ ಆಗಿತ್ತು ಹಾಕೊಂಡ್ಮೇಲೆ. ನನ್ಗೆ ಏನು ಅನಿಸ್ತು ಗೊತ್ತಾ, ಗ್ಲಾಸಸ್ ಆರ್ ಸಚ್ ಅನ್ ಅಂಡರ್ ರೇಟೆಡ್ ಸ್ಟೈಲಿಂಗ್ ಎಲಿಮೆಂಟ್. ಅಂದರೆ ಇನ್ಸ್ಟೆಂಟ್ ಆಗಿ ಕಂಪ್ಲೀಟ್ ಲುಕ್ನೇ ಚೇಂಜ್ ಮಾಡ್ಬಿಡ್ತು. ನನಗೆ ಗೊತ್ತು ನೀವು ಅನ್ಕೊಳ್ತಿರ್ತೀರ ನಿಮಗೆ ಯಾಕೆ ಫ್ರೇಮ್ಸ್ ಅಂತ. ಎಸ್, ನನ್ನ ಸ್ಕ್ರೀನ್ ಟೈಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 11-12 hours ಇರುತ್ತೆ. ಸೊ ನನಗೆ ಇದು ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ನಾನು ತರಿಸ್ಕೊಂಡಿದ್ದು. ಐ ಆರ್ಡರ್ಡ್ ಫ್ರಮ್ ಲೆನ್ಸ್ ಕಾರ್ಟ್. ದಿಸ್ ಇಸ್ ದ ಫೈನಲ್ ಲುಕ್. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್.